ಹೆಲೋ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ನಾವೆಲ್ಲ ಹೋಳಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸ್ತೇವೆ. ಆದ್ರೆ ಇದರ ಹಿಂದೆ ಭಗವಾನ್ ಶ್ರೀಕೃಷ್ಣನ ಒಂದು ಅದ್ಭುತವಾದ ಕಥೆ ಇದೆ ಅನ್ನೋದು ನಿಮ್ಗೆ ಗೊತ್ತಾ? ಬನ್ನಿ, ಇವತ್ತು ಆ ಸೀಕ್ರೆಟ್ ಸ್ಟೋರಿಯನ್ನ ಬಿಚ್ಚಿಡೋಣ. ಕಥೆ ಶುರುವಾಗೋದು ವೃಂದಾವನದಲ್ಲಿ. ಬಾಲಕೃಷ್ಣನಿಗೆ ಒಂದು ಚಿಂತೆ ಸದಾ ಕಾಡ್ತಿತ್ತು. ಅದೇನಂದ್ರೆ, ತಾನು ಶ್ಯಾಮ ಅಂದ್ರೆ ಕಪ್ಪು ಬಣ್ಣದವನು, ಆದ್ರೆ ತನ್ನ ಪ್ರಿಯತಮೆ ರಾಧೆ ಮಾತ್ರ ಹಾಲು ಬಿಳುಪಿನ ಸುಂದರಿ. ಈ ಬಣ್ಣದ ಅಂತರ ಕೃಷ್ಣನನ್ನ ತುಂಬಾ ಕಾಡ್ತಿತ್ತು. ಆಗ ಅವನ ತಾಯಿ ಯಶೋದ ಒಂದು ಮಾತು ಹೇಳ್ತಾಳೆ, ಮಗನೇ, ಪ್ರಕೃತಿಯಲ್ಲಿರೋ ಬಣ್ಣಗಳನ್ನ ತಗೊಂಡ್ಹೋಗಿ ರಾಧೆಯ ಮುಖಕ್ಕೆ ಹಚ್ಚು. ಆಗ ಅವಳ ಬಣ್ಣವೂ ನಿನ್ನಂತೆಯೇ ಆಗುತ್ತೆ, ಅಥವಾ ನಿನ್ನಿಷ್ಟದ ಬಣ್ಣಕ್ಕೆ ಅವಳು ಬದಲಾಗ್ತಾಳೆ. ಕೃಷ್ಣನಿಗೆ ಈ ಮಾತು ತುಂಬಾ ಇಷ್ಟ ಆಯಿತು. ನಂದಗಾಂವದಿಂದ ಬರ್ಸಾನಕ್ಕೆ ಹೋಗಿ ರಾಧೆ ಮತ್ತು ಗೋಪಿಕೆಯರ ಮೇಲೆ ಬಣ್ಣದ ಓಕುಳಿಯನ್ನೇ ಎರಚುತ್ತಾನೆ. ಇದೇ ಮುಂದೆ ಇತಿಹಾಸ ಪ್ರಸಿದ್ಧ ಲತ್ಮಾರ್ ಹೋಳಿಯಾಗಿ ಬೆಳೆದು ಬಂತು. ಇವತ್ತಿಗೂ ಬರ್ಸಾನದಲ್ಲಿ ಮಹಿಳೆಯರು ಪುರುಷರನ್ನ ಕೋಲಿನಿಂದ ಹೊಡೆಯುವ ಸಂಪ್ರದಾಯ ಇದೆ. ಇದು ಕೃಷ್ಣನ ಆ ತುಂಟಾಟದ ನೆನಪಿಗಾಗಿ ಮಾಡೋ ಆಚರಣೆ. ಹೋಳಿ ಅಂದ್ರೆ ಕೇವಲ ಬಣ್ಣಗಳ ಹಬ್ಬವಲ್ಲ, ಇದು ಅಹಂಕಾರವನ್ನ ಸುಟ್ಟು ಎಲ್ಲರೂ ಒಂದೇ ಅನ್ನೋ ಭಾವನೆಯನ್ನ ಮೂಡಿಸೋ ಹಬ್ಬ. ಕೃಷ್ಣ ರಾಧೆಯ ಮೇಲೆ ಹಚ್ಚಿದ ಆ ಬಣ್ಣ ಇವತ್ತು ಜಗತ್ತನ್ನೇ ಒಗ್ಗೂಡಿಸಿದೆ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.